ಬಿಗ್ ಬಾಸ್ ಅಲ್ಲಿ ಭಾನುವಾರ ನಡೆದಂತಹ ಒಂದು ಡ್ರಾಮಾದಿಂದಾಗಿ ಮನೆ ಪೂರ ಚೇಂಜ್ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ದು ಹಲವಾರು ಜನ ತ್ರಿವಿಕ್ರಮ್ ಅವ್ರನ್ನ. ಬಟ್ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಹೋಗೋಕ್ಕಿಂತ ಮೊದಲು ಭವ್ಯ ಅವರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ಲಿದ್ರು. ಭವ್ಯ ಅವ್ರನ್ನ ಎಲ್ಲೂ ಕೂಡ ಬಿಟ್ಕೊಡುವಂತಹ ಮಾತೇ ಇರಲಿಲ್ಲ. ಆದರೆ ಅರ್ಧ ಗಂಟೆ ಹೊರಗಡೆ ಹೋಗಿ ಬಂದಾದ ನಂತರ ತ್ರಿವಿಕ್ರಮ್ ಪೂರ ಚೇಂಜ್ ಆಗಿಬಿಟ್ಟಿದ್ದಾರೆ. ಭವ್ಯ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಖುಷಿ ಇಲ್ಲದೆ ಅವ್ರಿಗೊಂದು ಥ್ಯಾಂಕ್ಸು ಕೂಡ ಹೇಳಿರಲಿಲ್ಲ. ಬಟ್ ಹೊರಗಿಂದ ಬಂದ ನಂತರ ಭವ್ಯ ಅವರು ಏನೇ ಮಾತನಾಡಿದ್ರು ಅದನ್ನು ಆಪೋಸ್ ಮಾಡ್ತಿದ್ದಾರೆ. ಅಷ್ಟು ಇಲ್ಲದೆ ಅದನ್ನು ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಭವ್ಯ ಅವರು ಕ್ಯಾಪ್ಟನ್ ಆದ ನಂತರ ಹಲವಾರು ರೂಲ್ಸ್ಗಳನ್ನು ಹೇಳ್ತಾರೆ. ಯಾರಾದರೂ ಮೈಕ್ಗಳನ್ನು ತೆಗೆದಿಟ್ರೆ ಅಥವಾ ರೂಲ್ಸನ್ನು ಬ್ರೇಕ್ ಮಾಡಿದರೆ ನಾನು ಶಿಕ್ಷೆಗಳನ್ನ ಕೊಡ್ತೀನಿ ಅಂತ ಹೇಳಿ ಬೇಕಂತಾನೆ ತ್ರಿವಿಕ್ರಮ್ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ. ಬಟ್ ಅವ್ರು ಹೇಳಿದಂತಹ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಶುರು ಮಾಡೋದಿಲ್ಲ. ಇವತ್ತು ಮತ್ತೆ ಅದೇ ತರಹ ಮತ್ತೊಂದು ಜಗಳ ಶುರುವಾಯಿತು ಮನೆಯಲ್ಲಿ. ಸೊ 2 ದಿನ ಕಳೆದಾದ ನಂತರ ನಾನು ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ಚೇಂಜ್ ಮಾಡ್ತೀನಿ ಕೆಲಸಗಳನ್ನು ಅಂತ ಹೇಳಿದಾಗ ತ್ರಿವಿಕ್ರಮ್ ಹಾಗೆ ಹನುಮಂತ ಇಬ್ಬರಿಗೂ ಕೂಡ ಮನೆಯಲ್ಲಿ ಅಡುಗೆ ಮಾಡುವಂಥ ಕೆಲಸವನ್ನು ವಹಿಸ್ತಾರೆ ಭವ್ಯ ಅವರು. ಬಟ್ ತ್ರಿವಿಕ್ರಮ್ ಇದಕ್ಕೆ ಬಿಲ್ಕುಲ್ ಒಪ್ಪೋದೇ ಇಲ್ಲ ಅಂತಾನೆ. ಸೊ ನಾನಂತೂ ಮಾಡೋದಿಲ್ಲ, ನನಗೆ ಬರೋದಿಲ್ಲ, ನಾನು ಏನಕ್ಕೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಅವಳು ಅದಕ್ಕೆ ಹೇಳ್ತಾಳೆ, ಕ್ಯಾಪ್ಟನ್ ಹೇಳಿದ್ದೆ ಫೈನಲ್ ಮಾಡಲೇಬೇಕು ಅಂತ ಹೇಳಿ. ನೀನು ಕ್ಯಾಪ್ಟನ್ ಆದರೆ ನಾನು ನಿನ್ನ ಮಾತನ್ನ ಕೇಳೋಕ್ಕಾಗಲ್ಲ, ನನಗೆ ಬರದೇ ಇರೋ ಕೆಲಸನ ನಾನು ಮಾಡಲ್ಲ, ನಾನು ಬೇರೆ ಡಿಪಾರ್ಟ್ಮೆಂಟ್ ಬೇಕು ಅಂತ ಹೇಳಿ ಹೇಳ್ತಾರೆ. ಎಲ್ಲದಕ್ಕೂ ಅಪೋಸ್ ಮಾಡ್ಕೊಂಡು ಬೇಕಂತ ಜಗಳ ಕೆರ್ಕೊಂಡ್ಬಂದ್ರೆ ಸರಿಯಾಗಲ್ಲ ತ್ರಿವಿಕ್ರಮ್ ಅಂತ ಹೇಳಿ ಭವ್ಯ ಹೇಳ್ತಾಳೆ. ಸೊ ಯಾರು ನಿನಗೆ ಜಗಳ ಕೆರ್ಕೊಂಡ್ಬರ್ತಿರೋದು? ನೀನು ಹೆಂಗೆ ಗೋಲ್ಡ್ ಸುರೇಶ್ ಅವರು ಇದ್ದಾಗ ನಾನು ಈ ಥರ ಕೆಲಸ ಮಾಡಲ್ಲ ಅಂತ ಹೇಳಿದ್ವಿ, ಹಾಗೆ ನಾನು ಇವತ್ತು ಹಂಗೆ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಇದಕ್ಕೆ ಹನುಮಂತ ಕೂಡ ಹೇಳ್ತಾನೆ, ಹೌದು ನಮ್ಮ ಮಾವ ಇದ್ದಾಗ ಭವ್ಯಕ್ಕಂಗೆ ಒಂದು ಕೆಲಸ ವಹಿಸಿದಾಗ ನನಗೆ ಆ ಕೆಲಸ ಬರಲ್ಲ, ನಾನು ಅದು ಮಾಡಲ್ಲ ಅಂತ ಹೇಳಿ ಬಿಲ್ಕುಲ್ ಒಪ್ಕೊಂಡಿರಲಿಲ್ಲ. ಹಾಗೆ ನೀನು ಕೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಕೇಳಬಹುದು ಅಂತ ಹೇಳಿ ಹೇಳ್ತಾನೆ. ಆಗ ಹನುಮಂತನು ಹೇಳ್ತಾನೆ, ನನಗೂ ಕೂಡ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ನನಗೂ ಬೇರೆ ಡಿಪಾರ್ಟ್ಮೆಂಟ್ ಬೇಕು ಅಂತ ಹೇಳಿ. ಸೊ ತ್ರಿವಿಕ್ರಮ್ ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಮನೆಯವರಿಗೆ ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲಿ ಕರೆದ್ಬಿಟ್ಟು ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ನಾವು ನಿದ್ದೆನ ಕೂಡ ಮಾಡಬೇಕು, ನೀನು ಹೇಳೋದನ್ನೆಲ್ಲ ಕೇಳ್ಕೊಂಡಿರಕ್ಕಲ್ಲ ಇಲ್ಲಿ ನಾವಿರೋದು ಅಂತ ಹೇಳಿ ಕೂಡ ತ್ರಿವಿಕ್ರಮ್ ಭವ್ಯ ಅವರ ವಿರುದ್ಧ ಎದ್ದು ನಿಂತಿದ್ದಾನೆ. ಸೊ ಅದಕ್ಕೋಸ್ಕರ ಭವ್ಯ ಅವರು ಊಟ ಮಾಡ್ತಿದ್ದಂತಹ ತಟ್ಟೆಯನ್ನು ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅನ್ನ ಎಲ್ಲ ಚೆಲ್ಲೋಗಿದೆ. ಸೊ ಮನೆ ಮಂದಿನೂ ಕೂಡ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಹೇಳ್ತಾನೆ, ನೀನು ಸಿಟ್ಟನ್ನು ಅನ್ನದ ಮೇಲೆ ತೋರ್ಸಕ್ಕೆ ಬರಬೇಡ, ಇದು ಬಿಗ್ ಬಾಸ್ ಮನೆಯ ಅನ್ನ, ಇದನ್ನು ಬೆಲೆ ಕೊಡಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಸೊ ಇದರಿಂದ ಬೇಜಾರಾದಂಥ ಭವ್ಯ ಊಟವನ್ನು ಎಲ್ಲ ಎತ್ತಿಟ್ಟು, ಅದೆಲ್ಲ ಚೆಲ್ಲೋಗಿರುತ್ತೆ, ಅದನ್ನೆಲ್ಲ ಎತ್ತಿಟ್ಟು ಸೊ ಎಲ್ಲದಕ್ಕೂ ನೀನು ಅಪೋಸ್ ಮಾಡ್ತಾ ಬಂದರೆ ಸರಿಯಾಗಲ್ಲ ಅಂತಲೂ ಕೂಡ ತ್ರಿವಿಕ್ರಮ್ಗೆ ವಾರ್ನಿಂಗನ್ನು ಮಾಡೋಕ್ಕೆ ಹೋಗಿದ್ದಾರೆ. ಅದಾದ ನಂತರ ನೈಟ್ ಒಂದು ಎಪಿಸೋಡ್ ನಡೆದಿದೆ. ಇದಾದ ನಂತರ ಅದನ್ನು ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿ. ಹಾಗೂ ಇವರಿಬ್ಬರ ಮಧ್ಯೆ ನಡೆದಿರೋ ಗಲಾಟೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟನ್ನು ಮಾಡಿ.